ಸೊ ಇದರಲ್ಲಿ ಇನ್ನೊಂದು ವಿಚಾರವೂ ಕೂಡ ಬರುತ್ತೆ ಅಲ್ವಾ ದಿವ್ಯಾ, ಸೆಕ್ಷನ್ಸ್ಗಳ ವಿಚಾರ ಏನೇನಿದೆ ದಾಖಲಾಗಿದೆ ಅಂತ. ಇನ್ನು ಮುಖ್ಯಮಂತ್ರಿ ವಿರುದ್ಧ ಮೂಡಾ ಹಗರಣದ ತನಿಖೆಯನ್ನ ಇನ್ನಷ್ಟೇ ಆರಂಭ ಮಾಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಹಾಗಾದ್ರೆ ಯಾವೆಲ್ಲ ಕಾಯ್ದೆಗಳನ್ನ ಹಾಕಿದ್ದಾರೆ, ಸೆಕ್ಷನ್ಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ, ನ್ಯಾಯಾಲಯ ಯಾವೆಲ್ಲ ಕಾಯ್ದೆಗಳನ್ನ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿತ್ತು ಅಷ್ಟೂ ಸೆಕ್ಷನ್ಗಳ ಮೇಲೆಯೇ ಈ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿರುವುದು. ಹಾಗಾದ್ರೆ ನ್ಯಾಯಾಲಯ ಸೂಚಿಸಿದಂತಹ ಕಾಯ್ದೆ ಸೆಕ್ಷನ್ಗಳು ಯಾವುವು ನೋಡೋಣ. ಸೊ ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಸ್ಗಳು ಇವಿದಾವೆ. ಭ್ರಷ್ಟಾಚಾರ ಕಾಯ್ದೆ 1988 ಪ್ರಕಾರ, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988 ಪ್ರಕಾರ, ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಏನೇನು ಸೆಕ್ಷನ್ಸ್ಗಳಿದೆ ಅಂತಂದ್ರೆ 120B ಕ್ರಿಮಿನಲ್ ಪಿತೂರಿ, ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆಯನ್ನು ಮಾಡುವುದು, ಸೆಕ್ಷನ್ 403 ಆಸ್ತಿಯ ದುರ್ಬಳಕೆ, ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆ, ಸೆಕ್ಷನ್ 420 ವಂಚನೆ, ಸೆಕ್ಷನ್ 426 ದುಷ್ಕೃತ್ಯವೆಸಗುವುದು, ಸೆಕ್ಷನ್ 465 ಫೋರ್ಜರಿ, ಸೆಕ್ಷನ್ 468 ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ, ಸೆಕ್ಷನ್ 340 ಅಕ್ರಮ ಬಂಧನ, ಸೆಕ್ಷನ್ 351 ಇತರರಿಗೆ ಹಾನಿ ಉಂಟು ಮಾಡುವುದು. ಇಷ್ಟು ಸೆಕ್ಷನ್ಗಳು ಈಗ ಮುಖ್ಯಮಂತ್ರಿಗಳು ಮೊದಲನೇ ಆರೋಪಿಯಾಗಿ ನಿಂತುಕೊಂಡಿದ್ದಾರೆ ಈ ಸೆಕ್ಷನ್ಗಳ ಅಡಿಯಲ್ಲಿ. ಓಕೆ, ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಹಳ 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 ವರ್ಚಸ್ಸನ್ನ ಕಾಪಾಡಿಕೊಂಡು ಬಂದಂತ ಸಿದ್ದರಾಮಯ್ಯನವರಿಗೆ ಈ ಸೆಕ್ಷನ್ಸ್ಗಳು ಆ ವರ್ಚಸ್ಸಿಗೆ ಒಂದಿಷ್ಟು ಧಕ್ಕೆಯನ್ನು ಉಂಟು ಮಾಡಿರುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ಮೈಸೂರಿನಲ್ಲಿ ಈ ಸೆಕ್ಷನ್ಸ್ಗಳನ್ನೆಲ್ಲ ಹಾಕಿದ ನಂತರ ಏನೆಲ್ಲ ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ? ಅರುಣ್, ಕಳೆದ 40 ವರ್ಷಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಹಳ ದೊಡ್ಡದೊಂದು ಅಸ್ತ್ರ ಅವರ ಆತ್ಮಸ್ಥೈರ್ಯ, ಅದಕ್ಕಿಂತಲೂ ಕೂಡ ದೊಡ್ಡದೊಂದು ಅಸ್ತ್ರ ಅವರಿಗೆ ಇದ್ದಂಥದ್ದು, ತಮ್ಮ ಆತ್ಮದೊಳಗೆ ಇದ್ದಂಥದ್ದು, ತನ್ನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಇಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗೇನು ಗಂಭೀರವಾದಂಥ ಆರೋಪಗಳಿದೆ, ಭ್ರಷ್ಟಾಚಾರದ ಆರೋಪ ಇರ್ಬೋದು, ಅಥವಾ ಭೂ ಕಬಳಿಕೆಯ ವಿಚಾರ ಇರ್ಬೋದು, ಬೇನಾಮಿಯ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ ಅವರನ್ನು ಭಾಳ ಸ್ಟ್ರೆಂತ್ ಆಗಿ ಇಟ್ಟಂಥದ್ದು. ಏನೋ ವಿರೋಧಿಗಳನ್ನು ಟೀಕೆ ಮಾಡುವಂಥ ವಿಚಾರದಲ್ಲಿ, ವಿರೋಧಿಗಳ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇವೆಲ್ಲ ಪದಗಳ ಬಳಕೆಯನ್ನು ಮಾಡ್ತಾಯಿದ್ರು. ಬೇನಾಮಿ ಮಾಡಿದ್ದಾರೆ, ಅವರು ಭೂಮಿಯನ್ನು ಇದು ಮಾಡಿದ್ದಾರೆ, ಬೇಲಲ್ಲಿದ್ದಾರೆ, ಜಾಮೀನಲ್ಲಿ, ಈ ಥರದ ಎಲ್ಲ ಪದಗಳ ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಕೇಸ್ಗಳು ಇರಲಿಲ್ಲ. ಇದು ಸಿದ್ದರಾಮಯ್ಯನವರ ಮನೋಬಲದ ದೊಡ್ಡ ಮಟ್ಟದ ಶಕ್ತಿಯಾಗಿತ್ತು. ನೈತಿಕವಾಗೂ ಅದೇ ಶಕ್ತಿ ಆಧಾರದ ಮೇಲೆ ಅಬ್ಬರದ ಭಾಷಣಗಳನ್ನ ಸಿದ್ದರಾಮಯ್ಯ ಮಾಡ್ತಾಯಿದ್ರು. ಆದರೆ ಇವತ್ತಿನಿಂದ ಆ ಥರದ ಭಾಷಣವನ್ನು ಮಾಡೋದಕ್ಕೆ ಒಂದು ಚಿಕ್ಕ ಮಟ್ಟದ ಅಳುಕು ಶುರುವಾಗ್ತಾ ಇದೆ. ಕಾರಣ, ಗಂಭೀರವಾದಂಥ ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಬೇನಾಮಿಯ ಆ್ಯಕ್ಟ್ ಇದೆ, ಮತ್ತು ಭೂ ಕಬಳಿಕೆಯ ಆ್ಯಕ್ಟ್ ಇದೆ, ವಂಚನೆ ಮಾಡಿರುವಂತಹ ಆ್ಯಕ್ಟ್ ಅಪ್ಲೈ ಆಗ್ತಾ ಇದೆ. ಹೀಗೆ ಒಟ್ಟು 13 ಪ್ರಮುಖವಾದಂಥ ಸೆಕ್ಷನ್ಗಳು. ಈ 13 ಸೆಕ್ಷನ್ನಲ್ಲಿರುವಂತಹ 10 ಸೆಕ್ಷನ್ನ ಪದಗಳನ್ನು ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಅಗ್ರೆಸಿವ್ ಆಗಿ ಭಾಷಣ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು. ಯಾಕೆಂದರೆ ವಾಪಸ್ ಕೌಂಟರ್ನ ಅದೇ ಪದಗಳ ಮೂಲಕವಾಗಿ ಕೊಡುವಂತಹ ಮಾರಲಿಟಿ ಯಾರಿಗೂ ಕೂಡ ಇರ್ತಾ ಇರಲಿಲ್ಲ. ಆದರೆ ಇವತ್ತಿನಿಂದ ಆ ಪರಿಸ್ಥಿತಿ ಇಲ್ಲ. ಅದೇ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂಥದ್ದು ಅರುಣ್, ಪ್ರಕರಣದ ಗಂಭೀರತೆಗಿಂತ ಹೆಚ್ಚಾಗಿ 40 ವರ್ಷಗಳ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ಮಾನಸಿಕವಾಗಿ ಕುಸಿಯುವಂತಹ ಸೆಕ್ಷನ್ಗಳಿದು, ಮಾನಸಿಕವಾಗಿ ಅವರನ್ನು ಗಲಿಬಿಲಿ ಮಾಡುವಂತಹ ಕೇಸ್ ಇದು. ಕೇಸ್ನ ವಿಚಾರಣೆ ಏನಾಗುತ್ತೆ ಅದು ಆಮೇಲಿನ ಪ್ರಶ್ನೆ. ಆದರೆ ಮಾನಸಿಕವಾಗಿ ಈ ಪ್ರಕರಣಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕುಸಿದಿರುವಂಥದ್ದಂತೂ ಸತ್ಯ. ಅವರು ಇಷ್ಟು ದಿನಗಳ ಕಾಲ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಳಸ್ತಾ ಇದ್ದಂತಹ ಪದಗಳನ್ನು ಇನ್ನೂ ಅದೇ ಗಟ್ಟಿ ಧ್ವನಿಯಲ್ಲಿ ಬಳಸುವಂಥದ್ದು ಕಷ್ಟ. ಹೀಗಾಗಿನೇ ಅವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು, ಅಂಡರ್ಲೈನ್ ಮೈ ವರ್ಡ್ಸ್. ಇದು ರಾಜಕೀಯ ಕಾರಣಕ್ಕೋಸ್ಕರವಾಗಿ ದಾಖಲಾಗ್ತಾ ಇರುವಂಥ ಎಫ್ಐಆರ್, ಅಂಡರ್ಲೈನ್ ಮೈ ವರ್ಡ್ಸ್ ಅಂತ ಒತ್ತಿ ಒತ್ತಿ ಅವರು ಹೇಳ್ತಾ ಇದ್ರು. ಒನ್ಸ್ ಅಗೇನ್ ರಾಜಕೀಯವಾಗಿ ಅಂಡರ್ಲೈನ್ ಮಾಡಿ ಹೇಳುವಂತ ಹೇಳ್ಬೋದು. ಕೆಪಿ ನಾಗರಾಜ್, ಈಗ ಒತ್ತಿ ಅದನ್ನ ರಾಜಕೀಯವಾಗಿ ಪಿತೂರಿ ಮಾಡಿ ನನ್ನ ಮೇಲೆ ಆ ರೀತಿ ಮಾಡಿದಾರೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ರಾಜಕೀಯನೇ. ಹಿಂದೆ ನಡ್ಕೊಂಡು ಬಂದಂತ ವಿಚಾರಗಳು ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಬಂದಂತ ಮಾತುಗಳಿದಾವೆ, ಅದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಅವರ ರಾಜಕೀಯ ವರ್ಚಸ್ಸಿಗೆ ಇದು ಧಕ್ಕೆಯನ್ನ ಉಂಟು ಮಾಡುತ್ತಾ, ಅಥವಾ 90 ದಿನಗಳ ನಂತರ ಈ ತನಿಖೆ ಮುಗಿದ ನಂತರ ಆ ವರ್ಚಸ್ಸನ್ನ ಇನ್ನೂ ಹೆಚ್ಚಿಗೆ ಮಾಡುತ್ತಾ? ಎರಡೂ ಸಾಧ್ಯತೆಗಳು ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ.
ಅಲ್ಲ 90 ದಿನಗಳ ನಂತರದ ವರದಿ ಏನಾಗುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ. ಅರುಣ್ 90 ದಿನಗಳಲ್ಲೇ ಏನು ಪ್ರಕರಣದ ತನಿಖೆ ತೀರ್ಪು ಬರೋದಿಲ್ಲ. 90 ದಿನಗಳಲ್ಲಿ ಜನಪ್ರತಿನಿಧಿ ನ್ಯಾಯಾಲಯ ಕೊಟ್ಟಿರುವಂತಹ ಅಸೈನ್ಮೆಂಟ್ ರೂಪದ ಕೇಸನ್ನು ಲೋಕಾಯುಕ್ತರು ತಮ್ಮ ತನಿಖೆಯ ವರದಿನ ಅಲ್ಲಿಗೆ ಸಲ್ಲಿಕೆ ಮಾಡ್ತಾರೆ. ಆನಂತರದಲ್ಲಿ ಮತ್ತೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಮತ್ತೆ ವಾದ ಪ್ರತಿವಾದಗಳು ಶುರುವಾಗ್ತವೆ. ಅರುಣ್, ನೀವಾಗಲೇ ಕೇಳಿದಂತೆ 40 ವರ್ಷಗಳ ಅವರ ರಾಜಕಾರಣದ ವಿಚಾರದಲ್ಲಿ ಇವತ್ತಿನ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ಅಂತೂ ಅವರಿಗೆ ಬಿತ್ತು. ಇಷ್ಟು ದಿನಗಳ ಕಾಲ ಅವರಿಗೆ ಆ ಥರದ ಒಂದು ಕಪ್ಪು ಚುಕ್ಕೆ ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಇರಲಿಲ್ಲ. ಆದರೆ ಇವತ್ತಿನಿಂದ ಕಾನೂನಾತ್ಮಕವಾಗಿ ಆ ಕಪ್ಪು ಚುಕ್ಕೆ ಬಿದ್ದಿದೆ. ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ಥರದ್ದು ಆಯಿತು ಅನ್ನುವಂಥ ಸ್ಪಷ್ಟೀಕರಣವನ್ನು ಸಿದ್ದರಾಮಯ್ಯವರು ಕೊಡ್ತಾ ಇರ್ಬೋದು. ಎಲ್ಲ ರಾಜಕಾರಣಿಗಳು ಹೇಳುವಂಥದ್ದು ಅಲ್ಟಿಮೇಟ್ ಆಗಿ ಅದೇ ಪದಗಳನ್ನು. ಆದರೆ ಇಷ್ಟು ದಿನಗಳ ಕಾಲ ಅವರ ಒಂದು ವ್ಯಕ್ತಿತ್ವಕ್ಕೆ ಅಂಟದೇ ಇರುವಂಥ ಒಂದು ಕಪ್ಪು ಚುಕ್ಕೆ ಇವತ್ತು ಅವರು ಮೈಸೂರಿನಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅಂಟಿದೆ. ಪ್ರಮುಖವಾಗಿ 10 ಸೆಕ್ಷನ್ಗಳು ಏನು ಎಲ್ಲ ರಾಜಕಾರಣಿಗಳ ಮೇಲೆ ಇದ್ದಂತಹ ಅಂದರೆ ಬಹುತೇಕ ರಾಜಕಾರಣಿಗಳ ಮೇಲೆ ಇದ್ದಂತಹ ಸೆಕ್ಷನ್ಗಳು ಇವತ್ತು ಸಿದ್ದರಾಮಯ್ಯನವರ ಮೇಲೂ ಕೂಡ ಬಂದಂತಾಯಿತು. ಇಷ್ಟು ದಿನ ನಾನು ಎಲ್ಲರಂತಲ್ಲ, ಎಲ್ಲರ ಮೇಲೂ ಕೇಸಿವೆ, ನನ್ನ ಮೇಲೆ ಕೇಸಿಲ್ಲ ಅಂತ ಏನು ಹೇಳ್ಕೊಳ್ತಾ ಇದ್ರು, ಇವತ್ತಿನಿಂದ ಆ ಥರದನ್ನು ಹೇಳಿಕೊಳ್ಳುವಂತಹ ಒಂದು ಮನೋಧೈರ್ಯವನ್ನು ಅವರು ಕುಗ್ಗಿದಂತಾಗಿರುವಂಥದ್ದು ಸತ್ಯ. ಅರುಣ್. ಓಕೆ, ಕೆ ಪಿ ನಾಗರಾಜ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಆರೋಪಿ 1 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಆರೋಪಿ 2 ಅವರ ಪತ್ನಿ ಪಾರ್ವತಮ್ಮ ಅವರು. ಈ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತರು ದಾಖಲು ಮಾಡಿಕೊಂಡಿರುವಂಥ FIRನಲ್ಲಿ ಗೊತ್ತಿಲ್ಲ ಸೋಮವಾರಕ್ಕೆ ಅದು CBIಗೆ ವರ್ಗಾವಣೆ ಆದ ನಂತರ ಅಲ್ಲೇನಾಗುತ್ತೆ ಅಂತೇಳಿ. ಇದೇ ಯಥಾಸ್ಥಿತಿಯಲ್ಲಿ A1 A2ನೇ ಆಗ್ತಾರಾ, ಅಲ್ಲಿಗೆ ಹೋಗುತ್ತಾ ಹೋಗಲ್ವಾ ಅಂತೇಳಿ. ಸದ್ಯಕ್ಕಂತೂ ಈಗ ಆ ಆರೋಪಿ 4ರವರೆಗೂ ಕೂಡ ಇದ್ದಾರೆ. A3 ಆಗಿ ಮಲ್ಲಿಕಾರ್ಜುನ ಸ್ವಾಮಿ, CM ಅವರ ಬಾಮೈದ, ದೇವರಾಜು ಭೂಮಾಲೀಕ ಅಂತ ಏನು ಹೇಳ್ತಾ ಇದ್ದಾರೆ, ಅವರು 4ನೇ ಆರೋಪಿ ಇದ್ದಾರೆ. ಜೊತೆಗೆ ಇತರೆ ಅಂತ ಸೇರಿಸಿದ್ದಾರೆ. ಇತರೆ ಅನ್ನುವಂಥ ಲಿಸ್ಟೇ ಬಹು ದೊಡ್ಡದಾಗುತ್ತೆ. ಕಾರಣ ಇದು ಬಹಳ ಲಾಂಗ್ ಪ್ರೊಸೆಸ್. ಅಲ್ಲಿರುವಂಥ ಅಧಿಕಾರಿಗಳೆಲ್ಲ ಬರಬೇಕು, ಡಿನೋಟಿಫೈ ಮಾಡಿರುವಂಥ ಪ್ರಕರಣ ಬರಬೇಕು, ಜೊತೆಗೆ ಸೈಟ್ ಅಲೋಕೇಶನ್ ಮಾಡಿದಂಥವ್ರು ಬರಬೇಕು, ಎಲ್ಲರನ್ನ ಕೂಡ ಆರೋಪಿ ಸ್ಥಾನದಲ್ಲಿ ತಂದು ನಿಲ್ಲಿಸಬೇಕು. ಆಮೇಲೆ ತನಿಖೆ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಇವರು ಮೇಲ್ನೋಟಕ್ಕೆ ಮಾತ್ರ 4 ಜನ ಕಾಣಿಸ್ತಾ ಇರೋದು. ಇದರ ಹಿಂದೆ ಪಾತ್ರ ಇರೋದು ಅಧಿಕಾರಿಗಳದ್ದು ತುಂಬಾ ಇದೆ.